ಹೆಬ್ಬೆ ಫಾಲ್ಸ್ ಮಾತ್ರ ಸಖತ್ತಾಗಿದೆ. ಹಾಕು ಚಚ್ಚಿ ದುಡ್ಡು ಇಕ್ಬಿಟ್ರು. ಪ್ರೈಸ್ 750. ನಾವು ರೋಡಲ್ಲಿ ಇರ್ತಾ ಇದ್ವಿ ಜೀಪಿಂದ ಕೆಳಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ಲಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ನಮ್ಮ ನ್ಯೂ ಇಯರ್ನ ಫಸ್ಟ್ ವ್ಲಾಗ್ ಇಲ್ಲಿದೆ. ಇದು ಹೆಬ್ಬೆ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಹೋಗೋ ದಾರಿ ಮತ್ತು ಹೆಬ್ಬೆ ಫಾಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಫುಲ್ ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸು ಸಕ್ಕತ್ತಾಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಗೈಸ್, ಈಗ ಬಂದು ನಾವು ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಬಂದಿದ್ದೀವಿ. ಇಲ್ಲಿ ಟಿಕೆಟ್ ತೊಗೊಳ್ಬೇಕು. ಸೊ ಇದು ಒನ್ ಜೀಪಿಗೆ ಎಷ್ಟು ಜನ ಆಗಬೇಕು? 11 ಜನ ಆಗಬೇಕು. 11 ಜನ ಆದರೆ ಅವರು ಕರ್ಕೊಂಡು ಹೋಗ್ತಾರೆ. ಪ್ರೈಸು ಒಬ್ಬರಿಗೆ 750. ಒಬ್ರಿಗೆ 750 ಜಾಸ್ತಿ ಮಾಡ್ಬಿಟ್ಟಾರೆ. ಹಾಂ, 500 ಏನೋ ಇತ್ತು ನಾವು ಸ್ಟಾರ್ಟಿಂಗ್ಗೆ ಹೋಗ್ಬೇಕು ಅಂದ್ಕೊಂಡಾಗ. ಬಟ್ ನಾವು 750 590 ಮಾಡಿದ್ದಾರೆ. ಈಗ ಮೊನ್ನೆ ಡಿಸೆಂಬರ್ 3ನೇ ತಾರೀಕಿಂದ 750 ಮಾಡಿದ್ದಾರೆ. ಹಾಂ, ಸೊ ಇವಾಗ 11 ಮೆಂಬರ್ಸ್ ಏನೋ ಆಗಬೇಕು. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ 11 ಮೆಂಬರ್ಸ್ಗೆ. ಅವ್ರದ್ದೇ ಇಲ್ಲಿ ಕ್ಯಾಂಟೀನ್ ಇದೆ, ಅಲ್ಲಿ ಊಟ ಮಾಡೋಕೆ ಹೋಗಿದ್ದಾರೆ ಸ್ವಲ್ಪ ಜನ ಅಂತ ಹೇಳಿದ್ದಾರೆ. ಅವ್ರು ಬಂದಮೇಲೆ ನೋಡಬೇಕು. ಜಸ್ಟ್ ಮನೆಯಿಂದ ಊಟ ಮಾಡ್ಕೊಂಡು ಬಂದಿದ್ವಿ. ಆಲ್ರೆಡಿ ಊಟ ಮಾಡ್ತಿದ್ದಾರೆ. ಸೊ ಗೈಸ್, ಇಲ್ಲಿ ಹಿಂದೆಗಡೆ ಪೇಮೆಂಟ್ ಮಾಡ್ತಿದ್ದಾರೆ. ಈಗ ಪೇಮೆಂಟ್ ಮಾಡ್ತಿದ್ದಂಗೆ ಜೀಪಿಗೆ ಹತ್ಕೊಂಡು ಹೋಗೋದಷ್ಟೇ. ಸೊ ನಮ್ಮ ನ್ಯೂ ಇಯರ್ನ ಫಸ್ಟ್ ಟ್ರಿಪ್ ಇಲ್ಲಿದೆ. ಸೊ ಹೆಬ್ಬೆ ಫಾಲ್ಸಿಗೆ ಹೋಗ್ತಾಯಿದ್ದೀವಿ. ನಮ್ಗೆ ಹತ್ರ ಇದೆ ಚಿಕ್ಕಮಂಗ್ಳೂರಲ್ಲಿರೋ ಹೆಬ್ಬೆ ಫಾಲ್ಸ್. ಸೊ ಹಾಗಾಗಿ ಹೋಗಿರಲಿಲ್ಲ, ಈ ಸಲ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ನೋಡೋಣ, ಫಾಲ್ಸಲ್ಲಿ ನೀರಿರುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಲೆಟ್ಸ್ ಸಿ, ಹೋಗೋಣ. ಇಲ್ಲಿ ನೋಡಿ ಕೋತಿ ಎಲ್ಲ ಇದೆ. ಮುಂಚೆ ಇರಲಿಲ್ಲ, ಇವಾಗಲೇ ಜಾಸ್ತಿ ಆಗಿದೆ ಇಲ್ಲಿ. ಸೊ ಇದು ನನ್ನ ಔಟ್ಫಿಟ್. ಬ್ಲ್ಯಾಕ್ ಹಾಕ್ಬಿಟ್ಟಿದ್ದೀನಿ. ಇವತ್ತು ನಮ್ಮ ಮಮ್ಮಿ ನೋಡಿದ್ರೆ ಬೈತಾರೆ. ಇದು ಹೊಸದು ಟಿ ಶರ್ಟ್, ಯೂಸೇ ಮಾಡಿರಲಿಲ್ಲ, ಯಾವಾಗ ಹಾಕೋದು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಇವತ್ತು ಜಾನ್ ಫಸ್ಟ್ ಅಂತ ಹಾಕ್ಕೊಂಡಿದ್ದು. ಸಂಜೆ ಟೆಂಪಲ್ ಹೋಗ್ಬೇಕು. ನಾವು ಬಂದಿರೋದೇ ಮಧ್ಯಾಹ್ನ 2 o'clock ಆಯಿತು. ನಾವು ಬಂದಿದ್ದು, ನಾವು ಎದ್ದಿದ್ದೇ ಲೇಟ್ ಆಯಿತು. ಸೊ ಎದ್ದು ಟಿಫನ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ 2 o'clock ಆಗಿದೆ. ಈಗ ಹತ್ರ ಅಲ್ವಾ ಅಂತ ಸ್ವಲ್ಪ ಲೇಟ್ ಮಾಡಿದ್ವಿ. ನೋಡೋಣ, ಬರ್ತಾ ಇದ್ದಾರೆ ಇವಾಗ ಕ್ಯಾಂಟೀನಿಂದ. ಸೊ ಆಲ್ರೆಡಿ 8 ಮೆಂಬರ್ಸ್ ಇದ್ದಾರೆ, ಇನ್ನೂ ಸ್ವಲ್ಪ ಜನ ಆಗಬೇಕು. ನಮ್ಮ ಆಫ್ ರೋಡಿಂಗ್ ಜೀಪ್ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗಿದೆ. ನೀವು ನೋಡ್ಬೋದು ಕ್ಯಾಮ್ರಾ ಎಷ್ಟು ಶೇಕ್ ಆಗುತ್ತೆ ಅಂತ. ಅಷ್ಟು ಸಿಕ್ಕಾಪಟ್ಟೆ ಆಫ್ ರೋಡಿಂಗ್ ಇದೆ. ನಮಗೆ ಕೈ ಬಿಡೋದಕ್ಕೆ ಆಗೋದಿಲ್ಲ, ಹಂಗೆ ಹಿಡ್ಕೊಂಡೇ ಇರಬೇಕು, ಅಷ್ಟು ಗಾಡಿ ಶೇಕ್ ಆಗ್ತಿರುತ್ತೆ. ಸಖತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹೆಂಗಿತ್ತು ಜೀಪಲ್ಲಿ ಬಂದಿದ್ದು ಒಂಥರ ಮೈಯೆಲ್ಲ ಫುಲ್ ಫ್ರೀ ಆದಾಗ ಹಾಕ್ಬಿಡ್ತು. ಎಲ್ಲ ಹಾಕು ಚಚ್ಚಿ ದುಡ್ಡು ಇಕ್ಬಿಟ್ರು. ತುಂಬ ದೂರ ಇದೆ, ಅದಕ್ಕೆ ಅವ್ರು 750 ತೊಗೊಂಡಿದ್ದು. ಹೊಟ್ಟೆಗೆಲ್ಲ ಅನ್ನ ಸಾಂಬಾರು ಎಲ್ಲ ಮಿಕ್ಸ್ ಆಗಿ ಹೋಗಿರುತ್ತೆ. ಈಗ ಬರುವಾಗ ಪಲಾವ್ ತಿನ್ಕೊಂಡ್ಬಂದ್ವಿ. ಪಲಾವ್ ಎಲ್ಲ ಒಂಥರ ನಿದ್ದೆ ಬಂದ್ಬಿಡ್ತು ನನಗೆ. ಈ ಕೂದಲೆಲ್ಲ ಫುಲ್ ರಫ್ ಆಗಿಬಿಟ್ಟಿದೆ. ನಾನು ಫ್ರೀಯಾಗಿ ಬಿಡ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದು ತುಂಬ ರಾಂಗ್ ಡಿಸಿಷನ್ ಆಗೋಯ್ತು. ಹಂಗಾಗೋಯ್ತು. ಅಲ್ಲಿ ಕೂತ್ಕೊಂಡು ನಾವು ಟ್ರೈಪಾಡ್ ತೆಗಿಯೋಕ್ಕೆ ಆಗ್ತಾ ಇಲ್ಲ. ಟ್ರೈಪಾಡಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಎಲ್ಲಿ ಕೂತ್ಕೊಂತಿದ್ದೆ ಕೈಯೇ ಬಿಡೋಕ್ಕಾಗ್ತಿಲ್ಲ. ಟ್ರೈಪಾಡ್ ತೆಗಿಯೋಕ್ಕೆ ಅಷ್ಟು ಹಿಂಸೆ ಆಗ್ತಾಯಿತ್ತು. ಕೈ ಬಿಟ್ಟಿದೆ ಏನು, ನಾವು ರೋಡಲ್ಲಿ ಇರ್ತಾ ಇದ್ವಿ ಜೀಪಿಂದ ಕೆಳಗೆ ಅಷ್ಟೇ. ಈಗ ಅಲ್ಲಿ ಜೀಪ್ ಪಾಯಿಂಟ್ ಹತ್ರ ನಿಲ್ಲಿಸಿ ಇವಾಗ ಹೋಗ್ತಾ ಇದ್ದೀವಿ. ಒಂದು 100 ಮೀಟರ್ಸ್ ನಡ್ಕೊಂಡು ಹೋದರೆ ನಮಗೆ ಫಾಲ್ಸ್ ಸಿಗುತ್ತೆ. ಸೊ ಬನ್ನಿ, ಹೋಗ್ಬಿಟ್ಟು ನಿಮಗೆಲ್ಲ ಫಾಲ್ಸ್ ತೋರಿಸ್ತೀವಿ. ನಮ್ಮ ನ್ಯೂ ಇಯರ್ನ ನ್ಯೂ ಟ್ರಿಪ್ ಫಸ್ಟ್ ಡೇ ಹೆಬ್ಬೆ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ಸೊ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ?
ಸ್ವಲ್ಪ ಮೇಲಿಡೀರಿ. ಹಾಂ, ಟಿಲ್ಟ್ ಮಾಡು ಹಿಂಗೆ. ಹಾಂ, ಹಂಗೆ. ಹೆಂಗೆ ಅನಿಸ್ತಾ ಇದೆ ನಿಮಗೆ? ಚೆನ್ನಾಗಿದೆ, ಒಳ್ಳೆ ಟ್ರಿಪ್ ಇದು. ಮತ್ತು ಬೆಸ್ಟ್ ಎಕ್ಸ್ಪೀರಿಯನ್ಸ್. ಜೀಪಲ್ಲಿ ಕುತ್ಕೊಳಕ್ಕಾಗಿಲ್ಲ, ಏನಿಲ್ಲ. ಕೈ ಇಟ್ಕೊಂಡ್ರು ಕೈಯೇ ನೋವು ಬರೋದು. ಸಕ್ಕತ್ತಾಗಿ ವ್ಯೂ ಕಾಣ್ತೀನಿ ನಿಂತ್ಕೊಂಡು ನೋಡಿದ್ರೆ. ಬಟ್ ನಿಂತ್ಕೊಳಕ್ಕಾಗಲ್ಲ, ಹಂಗೂ ಕಷ್ಟಪಟ್ಟು ನಿಂತಿದ್ದೆ. ಚೆನ್ನಾಗಿ ಅನಿಸುತ್ತೆ ಅಂತ ಇವ್ರನ್ನ ನಿಲ್ಸಿದ್ದೆ ಇದರಲ್ಲಿ, ಜೀಪಲ್ಲಿ. ಹಿಡ್ಕೊಳಕ್ಕೆ ಕೈಯೆಲ್ಲ ನೋವು ಬಂದ್ಬಿಡ್ತು, ಅಷ್ಟು ಆಫ್ ರೋಡಿಂಗ್ ಇದೆ ಇಲ್ಲಿ. ಮಾತ್ರ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗೈತೆ. ಆಫ್ ರೋಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋರು ಬರಬೇಕು ಹೆಬ್ಬೆ ಫಾಲ್ಸಿಗೆ. ನಮಗೆ ಇಲ್ಲಿ 1 hour ಟೈಮ್ ಕೊಟ್ಟಿದ್ದಾರೆ. ಸೊ ನಾವು ಹೋಗಿ 1 hour ಫಾಲ್ಸ್ ನೋಡಿಕೊಂಡು ಬರಬೇಕು. ಲೇಟಾಗಿ ಬಂದರೆ ಫೈನ್ ಹಾಕ್ತೀನಿ ಅಂತ ಹೇಳಿದ್ದಾರೆ. 3 PM ಆಗಿದೆ, ಈಗ 4 PM ಆಗಿ ನಾವು ಮತ್ತೆ ಅಲ್ಲಿ ಜೀಪ್ ಪಾಯಿಂಟ್ ಹತ್ರ ರೀಚ್ ಆಗಬೇಕು, ಇಲ್ಲಾಂದರೆ ಫೈನ್ ಹಾಕ್ತಾರಂತೆ. ಬರೀ ನೋಡೋಣ, ನಾವು ಬೇಗ ಬರ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಸರಿ, ಓಕೆ. ಎಲ್ಲ ಆಲ್ರೆಡಿ ನೋಡಿ ಬರ್ತಾ ಇದ್ದಾರೆ ಗೈಸ್. ಹಿಂಗಿರುತ್ತೆ ರೋಡ್, ಆಫ್ ರೋಡು ಇದು. ಇಲ್ಲಿಂದ ಒಂದು 15 ಮಿನಿಟ್ಸ್ ಆಗುತ್ತಂತೆ ಜೀಪ್ ಪಾಯಿಂಟಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆಲ್ರೆಡಿ ನಮಗೆ ನೀರು ಸೌಂಡ್ ಕೇಳಿಸ್ತಾ ಇದೆ. ಏನಪ್ಪ ಇವತ್ತು ನನ್ನ ಹಸ್ಬೆಂಡ್ ವ್ಲಾಗ್ ಮಾಡ್ತಾ ಇದ್ದಾರೆ. ನ್ಯೂ ಇಯರ್, ನ್ಯೂ ಥಿಂಗ್ಸ್, ನ್ಯೂ ಚೇಂಜಸ್ ಅನ್ನು ಹೊಸ ವರ್ಷದಿಂದ ಒಂದೊಳ್ಳೆ ಫಾಸ್ಟ್ ನೋಡಕ್ಕೆ ಬರ್ತಿದ್ದೀವಿ ಗೈಸ್. ಏನೋ ಇವತ್ತು ನನ್ನ ಹಸ್ಬೆಂಡ್ ವ್ಲಾಗ್ ಮಾಡ್ತಿದ್ದಾರೆ. ನಾನೇ ಸುಮ್ಮನೆ ಕೂತಿದ್ದೆ, ಅವರೇ ವಿಡಿಯೋ ಮಾಡ್ಕೊಳ್ಳೋದ ವ್ಲಾಗ್ ಮಾಡೋದು ಅಂತ ಕೇಳಿ ಮಾಡಿಸ್ತಾ ಇದ್ರು. ಏನು ಇವತ್ತು ನೀನು ಹೊಸ ವ್ಲಾಗ್ ಬಿಡ್ಬೇಕಲ್ಲ, ಹಂಗಾಗಿ ಒಂದು ಹೊಸ ಕಿಕ್ ಇರಲಿ ಅಂತ ನೀನೇ ವ್ಲಾಗ್ ಮಾಡ್ತಿದ್ದೆ. ಇದೆ ಗೈಸ್ ನೀರು. ಸೊ ಇದೇ ಬ್ರಿಡ್ಜು, ಸಕ್ಕದಾಗಿರುತ್ತೆ. ಈಗ ಬ್ರಿಡ್ಜ್ ಮೇಲೆ ಹೋಗೋಣ ಬನ್ನಿ. ನಿಮಗೆ ಇಲ್ಲಿ ಸ್ಮಾಲ್ ರಿವರ್ ಕ್ರಾಸಿಂಗ್ ಬ್ರಿಡ್ಜಸ್ ಸಿಗುತ್ತೆ. ಒಟ್ಟು 3 ಏನೋ ಸಿಗುತ್ತೆ ಅನ್ಸುತ್ತೆ ಬ್ರಿಡ್ಜಸ್ಸು. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನಾವು ಬ್ರಿಡ್ಜ್ ಮೇಲೆ ವಾಕ್ ಮಾಡೋದು. ಮತ್ತು ಅಲ್ಲಿ ನೀರ ಹತ್ರನೂ ಹೋಗಿ ಎಲ್ಲ ಆಟಾಡ್ಬೋದು. ಬಟ್ ಜಾಸ್ತಿ ನೀರಿದ್ದಾಗ ಬಿಡಲ್ಲ, ಈಗ ತುಂಬ ಕಮ್ಮಿ ಇದೆ ನೀರು, ಹಾಗಾಗಿ ನೀವು ಅಲ್ಲಿ ಕೂಡ ಆಟಾಡ್ಕೋಬೋದು. ಬಟ್ ಟೈಮ್ ಇರೋದಿಲ್ಲ ಆಟಾಡಲಿಕ್ಕೆ ಅಷ್ಟೇ. ನನ್ನ ಹಸ್ಬೆಂಡ್ ಅಂತೂ ಫುಲ್ ಜೋಶಲ್ಲಿದ್ದಾರೆ ಇವತ್ತು. ನ್ಯೂ ಇಯರ್ ಅಂತನೋ ಏನೋ ಗೊತ್ತಿಲ್ಲ, ಫುಲ್ಲು ಜೋಶಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ. ಇದು ಫಾಲ್ಸಿಂದ ಬರ್ತಿರೋ ವಾಟರು. ತುಂಬ ಚೆನ್ನಾಗಿದೆ, ಆರಾಮಾಗಿ ಇದ್ರ ಒಳಗಡೆ ಕುತ್ಕೊಂಡು ಆಟ ಆಡ್ಬೋದು. ನಮ್ಮ ಹೆಜ್ಜೆ ಮುಣಗೋ ಅಷ್ಟಿದೆ ಅಷ್ಟೇ ನೀರು ಇದರಲ್ಲಿ. ಓ, ಫಾಲ್ಸ್ ಬಂತು, ಈ ಸ್ಟೆಪ್ಸ್ ಬಂತು ಅಂದರೆ ಫಾಲ್ಸ್ ಬಂತು ಗೈಸ್. ಬನ್ನಿ, ಈಗ ಕೆಲವೇ ಕ್ಷಣಗಳಲ್ಲಿ ನಿಮಗೆ ಫಾಲ್ಸ್ನ ತೋರಿಸ್ತೀನಿ. ಆರ್ ಯು ರೆಡಿ? 1 2 ಆಮೇಲೆ ನೀರಿಲ್ಲ ಅಂದರೆ ಬೈಕೋಬೇಡಿ. ಆ್ಯಂಡ್ 3 ನೋಡಿ ಫಾಲ್ಸ್. ವಾಟರ್ ಇದೆ, ಪರವಾಗಿಲ್ಲ. ನಾವು ನೀರಿರಲ್ಲ ಅಂದ್ಕೊಂಡಿದ್ವಿ. ನೋಡಿ, ಇದೆ ಹೆಬ್ಬೆ ಫಾಲ್ಸ್, ಚಿಕ್ಕಮಂಗ್ಳೂರು ಹತ್ರ ಇರೋದು. ನೀವು ಮಳೆಗಾಲದಲ್ಲಿ ಬಂದರೆ ಇದಕ್ಕಿಂತ ಇನ್ನೂ ಜಾಸ್ತಿ ನೀರಿರುತ್ತೆ, ಸಿಕ್ಕಾಪಟ್ಟೆ ಸಕ್ಕದಾಗಿರುತ್ತೆ. ಬಟ್ ಇವಾಗ ಸ್ವಲ್ಪ ಕಮ್ಮಿ ಇದೆ ಕಂಪ್ಯಾರಿಟಿವ್ಲಿ ನಾವು ನೋಡಿರೋ ಪ್ರಕಾರ. ಬಟ್ ಸಖತ್ತಾಗಿದೆ ಇಷ್ಟಿದ್ರು. ಒಲವ ಮೊದಲ ಜಳಕ ಅದ ನೆನೆದರೆ ಪುಳಕ, ದಿನವಿಡಿ ಕಾದು ಕುಳಿತೆ ಎದುರಿಗೆ ಬಂದಳಾಕೆ, ಪರಿಚಯ ಆದ ಮೇಲೆ ಹೆಸರ ಹಿಡಿದು ಕರೆದೆ ರಾಧೆ 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 ರಾಧೆ. ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ, ಕೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆ ಮೆಲ್ಲ. ಅವಳೋತ ಜಾಗವೆಲ್ಲ ಚಿಗುರಿ ಮೆಲ್ಲ ಮೆಲ್ಲ,
ಟ್ರಿಪ್ ಅಬ್ಬೆ ಫಾಲ್ಸ್ ಫಸ್ಟ್ ಟ್ರಿಪ್. ಇವಾಗ ಜೀಪ್ ಹತ್ರ ಹೋಗ್ಬೇಕು. ಅವರು 4 o'clock ಬರೋಕ್ಕೆ ಹೇಳಿದ್ದು, ಆಲ್ರೆಡಿ 4 ಆಗಿಬಿಟ್ಟಿದೆ ಟೈಮು. ನೋಡಬೇಕು ಏನು ಹೇಳ್ತಾರೆ, ಬೈತಾರೆ ಏನೋ ಗೊತ್ತಿಲ್ಲ. ಒಂದು 5-10 ನಿಮಿಷ ವೆಯ್ಟ್ ಮಾಡಬೇಕಪ್ಪ ಅವರು. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಸಕ್ಕತ್ತಾಗಿತ್ತು, ನನಗಂತೂ ಖುಷಿ ಆಯಿತು. ಸಿಕ್ಕಾಗ್ಬಿಟ್ಟೆ ಸಾಕಾಯ್ತು ಫಾಲ್ಸ್ ಮಾತ್ರ. ಬಟ್ ಇಲ್ಲಿಗೆ ಜೀಪಲ್ಲಿ ಬರೋದೇ ಒಂದು ದೊಡ್ಡ ಸಮಸ್ಯೆ. ಇಲ್ಲಿ ಎಬ್ಬೆ ಫಾಲ್ಸ್ ಮಾತ್ರ ಸಖತ್ತಾಗಿದೆ, ಇಲ್ಲಿ ಜೀಪಲ್ಲಿ ಬರೋದೇ ಒಂದು ಸಮಸ್ಯೆ. ಜೀಪಲ್ಲಿ ಡ್ಯಾನ್ಸ್ ಮಾಡೋದೇ ಆಗುತ್ತೆ. ನಾರ್ಮಲ್ ಹೈವೇ ಜೀಪ್ ಓಡಿಸೋರು ನಾರ್ಮಲ್ ಹೈವೇ ಓಡಿಸ್ತಾರೆ. ಇಟ್ಕೊಂಡು ಕುತ್ಕೊಂಡಿಲ್ಲ ಅಂದರೆ ಕೆಳಗಿರ್ತೀವಿ ನಾವು. ಬಟ್ ತುಂಬ ದೂರ ಇದೆ. ಅಲ್ಲಿಂದ ಬಂದಮೇಲೆ ಒಂದು 200 ಮೀಟರ್ಸು 500 ಮೀಟರ್ಸಾ ಗೊತ್ತಿಲ್ಲ ಎಷ್ಟು ಮೀಟರ್ಸು. ಎಷ್ಟು 15 ಮಿನಿಟ್ಸ್ 20 ಮಿನಿಟ್ಸ್ ಆಗುತ್ತೆ. 20 ಮಿನಿಟ್ಸ್ ನಾವು ನಡ್ಕೊಂಡು ಹೋಗ್ಬೇಕು. 20 ಮಿನಿಟ್ಸ್ ಆಗುತ್ತಾ? 20 ಮಿನಿಟ್ಸ್ ಜೀಪ್ ಪಾಯಿಂಟಿಂದ ನಡ್ಕೊಂಡು ಹೋದರೆ ಫಾಲ್ಸ್ ಸಿಗುತ್ತೆ. ಈಗ ಬ್ರಿಡ್ಜ್ ತೋರಿಸಿದ್ವಲ್ಲ, ಆ ಥರ ಬ್ರಿಡ್ಜಲ್ಲಿ ಪಾಸ್ ಆಗ್ಬೋದು. ಈ ಥರ ಬ್ರಿಡ್ಜ್ ಇದೆ. ಈ ಥರ ಬ್ರಿಡ್ಜಲ್ಲಿ ನಾವು ಪಾಸ್ ಆಗಬೇಕು. ಈ ಥರ ಡೌನ್ಸ್ ಇದೆ. ಡೌನಲ್ಲಿ ಹುಷಾರಾಗಿ ಇಳಿಬೇಕು. ಈಗೇನು ಮಳೆ ಇಲ್ಲ, ಆರಾಮಾಗಿ ಇಳಿಬೋದು. ಮಳೆಗಾಲದಲ್ಲಿ ಮಾತ್ರ ಜಾರ್ ಬೀಳೋದು. ಎಷ್ಟು ಜನ ಬಿದ್ದಿದ್ದಾರೆ ಜಾರ್. ಇವಾಗಲೇ ಬಿದ್ದಿದ್ದಾರೆ ಒಂದಿಬ್ರು ಆಂಟೆರು. ಹೌದಾ? ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಗೈಸ್, ಇಲ್ಲಿಗೆ ನಮ್ಮ ಟ್ರಿಪ್ ಮುಗಿದಿದೆ. ನ್ಯೂ ಇಯರ್ ಟ್ರಿಪ್.